ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಪ್ರತಿಭಟನಾ ಧರಣಿ ಯಶಸ್ವಿಯಾಗಲಿ. ನೀಟ್ ಪರೀಕ್ಷೆ ಅಕ್ರಮಗಳಿಗೆ ಕಾರಣಕರ್ತರಾದಂತಹ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಲೇಬೇಕು. ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ನೀಡಲು ದೌರ್ಜನ್ಯ ಎಸಗಿರುವ ಕೇಂದ್ರ ಸರ್ಕಾರದ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ? ಆತ್ಮೀಯರೇ, ಸಿಬಿ ಶಶಿಧರ್ ಅವರು ನಮ್ಮ ಕುರಿತು ಮಾತಾಡಿದರೆ ಧನ್ಯವಾದಗಳು. ಈಗ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮತ್ತೆ ಹಿರಿಯ ದಲಿತ ಹೋರಾಟಗಾರರಾಗಿರ್ತಕ್ಕಂಥ ಕುಂದೂರು ತಿಮ್ಮಯ್ಯನವರು ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಅನ್ನುವ ಒಂದು ಕಾನ್ಫಿಡೆನ್ಸ್ ಬರಬೇಕು. ಮೊದಲು ಅವರು ರೆಸಿಗ್ನೇಷನ್, ನಂತರ ನನ್ನ ಪ್ರಧಾನಿ ಮಾತಾಡ್ತಿದ್ರು 10 ಕೋಟಿ ನಾನು ಏನನ್ನ ಯಾರಾದ್ರೂ ಸಿಗಾಕೊಂಡ್ರೆ ಈ ಕೇಸ್ಗಳಲ್ಲಿ 10 ಕೋಟಿ ಪೆನಾಲ್ಟಿ ಹಾಕಿಸ್ತೀನಿ. ಈಗ ನನಗೆ ಗೊತ್ತಿರಂಗೆ ಒಂದು ಪೇಪರ್ಗೆ 5 ಲಕ್ಷ 10 ಲಕ್ಷ 15 ಲಕ್ಷ ಮಾಡ್ತಾ ಇದ್ದಾರೆ. 10 ಕೋಟಿ ಕಟ್ಟುವ ಯಾರಾದರೂ ವಿಕ್ಟಿಮು ಅದನ್ನ ಮಾಡ್ತಾನೆ. ಯಾರೋ ಒಬ್ಬ ಲೆಕ್ಚರರು ಅಥವಾ ಪ್ರೈವೇಟಲ್ಲಿ ಕೆಲಸ ಮಾಡ್ತಿರೋನು, ಅವನಿಗೆ 5 ಲಕ್ಷ 10 ಲಕ್ಷನೇ ದೊಡ್ಡದಿರುತ್ತೆ. ಅವ್ನಿಗೆ 10 ಕೋಟಿ ಎಲ್ಲಿಂದ ಕಟ್ತಾನೆ? ನೀವು 10 ಕೋಟಿ ಲೆಕ್ಕ ಹಾಕಿದ್ರೆ ಈಗ 15 ಲಕ್ಷಕ್ಕೆ ಮಾಡ್ತಿರೋ ಪೇಪರ್ನ ಅವನೇನ್ ಮಾಡ್ತಾನೆ ಗೊತ್ತಾ? 100 ಕೋಟಿ ಅಂತ ಕೊಡ್ತಾನೆ. ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ಅದರಿಂದ ಇನ್ನೊಂದೇನು ಹೇಳಿದ್ದಾರೆ, ಹೊಸದಾಗಿ ನಾವು ಕಾನೂನನ್ನ ಕೈಗೊಳ್ತೀವಿ ಅಂತ. 2 ವರ್ಷಗಳ ಹಿಂದೆ 2024ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಒಪ್ಕೊಂಡಿದ್ರು. ಈಗಾಗಲೇ ಹಳೆಯ ಕಾನೂನುಗಳಿದಾವೆ, ಪ್ರಧಾನಿ ಅವರು ಒಪ್ಕೊಂಡಿದ್ದು. ಅದನ್ನ ಹೆಚ್ಚು ಬಿಗಿ ಮಾಡ್ತೀವಿ. ಹೆಚ್ಚು ಬಿಗಿ ಈ ರೀತಿಯ ಆರೋಪವನ್ನು ಮಾಡ್ತಿದೆ. ಅದನ್ನ ರಾಜಕೀಯ ಕುತಂತ್ರ ಆಗಿದ್ರೆ ಅಸ್ಸಾಮಿನ ಮಿನಿಸ್ಟರ್ ಮಗಳು ಬಂದು ಯಾಕೆ, ಅವ್ರು ಅಸ್ಸಾಮಿನ ಮಿನಿಸ್ಟರ್ ಅಂದ್ರೆ ಬಿಜೆಪಿಯ ಸರ್ಕಾರದ ಮಿನಿಸ್ಟರ್ ಮಗಳೇ ಬಂದು ಯಾಕೆ ವಾಪಸ್ ಮಾಡಿದ್ರು? 2 ವರ್ಷಗಳ ಹಿಂದೆ ಭರವಸೆ ಸದನದಲ್ಲೇ ಕೊಟ್ಟಿದ್ರು. ಆ ಭರವಸೆ ಏನ್ ಮಾಡೋದು ನಾವು? ಮುಂದಿನ ವರ್ಷನೂ ಬಂದು ಭರವಸೆನೇ ಕೊಡ್ತಾನೆ ಇದ್ರೆ 2 ವರ್ಷದ ಭರವಸೆಗೆ ಏನಿದೆ? ಅಕೌಂಟಬಿಲಿಟಿ ಬೇಕಲ್ವಾ? ಉತ್ತರದಾಯಿತ್ವ ಏನು? ಮೂರು ಬೇಡಿಕೆ ಸರಿಯಾಗಿದೆ. 3 ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಈಡೇರಿಸಿದೆ. ಇದನ್ನ ಗಾಂಧೀಜಿಯ ಅಹಿಂಸೆಯ ಮೂಲಕನೇ ವಿದ್ಯಾರ್ಥಿ ಮಿತ್ರರು ಮತ್ತು ನಾವೆಲ್ಲ ಪಡಿಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯನೂ ಅಷ್ಟೇ, ನೀಟ್ ಬ್ಯಾನ್ ಆಗಬೇಕು. ಇದು ನೀಟ್ ಬ್ಯಾನ್ ಆಗುವುದರಿಂದ ಬಹಳಷ್ಟು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. CET ಆಗಬೇಕಾದ್ರೆ ನಾವು ಎಷ್ಟು ಜನ ಡಾಕ್ಟರ್ಸ್ ಆಗ್ತಾ ಇದ್ವು, ಈ ನೀಟ್ ಆಗಬೇಕಾದ್ರೆ ಎಷ್ಟು ಜನ ಡಾಕ್ಟರ್ಸ್ ಆಗ್ತಾ ಇದ್ದೀನಿ ಅಂತ ನೀವು ಒಂದ್ಸರಿ 100% ಟ್ಯೂಷನ್ಗಳ ಮಾಫಿ ಆಗಿದೆ. ಇದು ಯಾರು ಕೈಗೊಂಬುಗಳಾಗಿದ್ದಾರೆ ಅಂದರೆ ಟ್ಯೂಷನ್ಗಳು ನಡೆಸೋದು ಮತ್ತು ಇವರೆಲ್ಲ ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿರ್ತಕ್ಕಂಥ ಜನಗಳೇ ಮಾಡ್ತಾರೆ. ಸೋರಿಕೆ ವಿರುದ್ಧ ಏನು ವಿದ್ಯಾರ್ಥಿನಿ ಮಿತ್ರರು ದೆಹಲಿಯಲ್ಲಿ ಹೋರಾಟ ನಡೆಸ್ತಿದ್ರು, ಅವರ ಮೇಲೆ ಪೊಲೀಸರಿಂದ ಹಲ್ಲೆ ಮಾಡಿಸಿ ಆ ಪ್ರತಿಭಟನೆಯನ್ನು ಹತ್ತಿಕ್ಕಲು ಹೊರಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈ ದಿವಸ ಕಿತ್ತೂರಿನಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳ ಬೇಡಿಕೆಯಾದ ಏನು ಒಂದು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಪರಿಹಾರ ಧನವನ್ನು ಕೊಡಬೇಕು. ಎರಡನೇದು, ವಿದ್ಯಾರ್ಥಿ